ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸರಸ್ವತಿ ಅಕಾಡೆಮಿ. ಸೊ ನಾನೀಗ ನಿಮಗೆ ಫಸ್ಟ್ ಹೇಳ್ತಿರೋದು ಟಾಪಿಕ್ ಇಂಪಾರ್ಟೆಂಟ್ ರೋಲ್ ಆಫ್ ಪ್ಲೇಸ್ ವ್ಯಾಲ್ಯೂ ಇನ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸಲ್ಲಿ ಪ್ಲೇಸ್ ವ್ಯಾಲ್ಯೂದು ಏನು ಇಂಪಾರ್ಟೆಂಟ್ ರೋಲ್ ಇದೆ ಅಂತ ನೋಡೋಣ. ಏನಿದೆ, ನೀವು ಮೊದಲು ಹೇಳಿರೋ ಕ್ಲಾಸಲ್ಲಿ ಕೇಳಿದ್ರಿ ಪ್ಲೇಸ್ ವ್ಯಾಲ್ಯೂನ ಅಂದ್ರೆ ಏನಂತ ಕೇಳಿದ್ರಿ. ಅದನ್ನ ಹೇಗೆ ಬರೀತಾರೆ ಅಂತ ನೋಡಿದ್ರಿ, ಪ್ಲೇಸ್ ವ್ಯಾಲ್ಯೂನ ಹೇಗೆ ಐಡೆಂಟಿಫೈ ಮಾಡ್ತಾರೆ ಅಂತ ನೋಡಿದ್ರಿ ನೀವು. ಸೊ ಪ್ಲೇಸ್ ವ್ಯಾಲ್ಯೂ ಎಲ್ಲಿ ಯೂಸ್ ಆಗ್ತದೆ ಹೇಳಿ ನೋಡೋಣ. ಪ್ಲೇಸ್ ವ್ಯಾಲ್ಯೂ ನಿಮಗೆ ಎಲ್ಲಿ ಎಲ್ಲಿ ಬೇಕು ಹೇಳಿ. ಪ್ಲೇಸ್ ವ್ಯಾಲ್ಯೂ ನಿಮಗೆ, ಫಾರ್ ಎಕ್ಸಾಂಪಲ್ ಒಂದು ನಂಬರ್ ತಗೊಳ್ಳಿ, ಆ ನಂಬರಲ್ಲಿ ಕೆಲವೊಂದು ಡಿಜಿಟ್ಸ್ಗಳಿವೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಒಂದು ನಂಬರ್ ಇದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊರಿ. ನಂಬರ್ ನೀವು ಏನು ಬೇಕಾದರೂ ತಗೋರಿ, ಕನ್ಸಿಡರ್ ಮಾಡ್ಕೊರಿ. 319 ಅಂತ ಒಂದು ನಂಬರ್ ಕೊಟ್ಟಿದ್ದೇನೆ ಅಂತ ತಿಳ್ಕೊರಿ. ಇಲ್ಲಿ 319 ಅಂತ ಒಂದು ನಂಬರ್ ಕೊಟ್ಟಿದ್ದೇನೆ. ಆ ನಂಬರಲ್ಲಿ ಕೆಲವೊಂದು ಡಿಜಿಟ್ಸ್ಗಳಿವೆ. ಎಷ್ಟು? 1 2 3 3 ಡಿಜಿಟ್ಸ್ಗಳಿವೆ. ಆ ಡಿಜಿಟ್ಸ್ಗಳು ಯಾವ್ಯಾವ ಪ್ಲೇಸಲ್ಲಿ ಏನಿದೆ ಅಂತ, ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಡಿಜಿಟ್ ಇದೆ, ಆ ಪ್ಲೇಸಲ್ಲಿ ಆ ಡಿಜಿಟ್ಸ್ಗಳ ವ್ಯಾಲ್ಯೂ ಏನಾಗ್ತದೆ ಅಂತ, ಅದರ ಆ್ಯಕ್ಚುಯಲ್ ವ್ಯಾಲ್ಯೂ ಏನಾಗ್ತದೆ ಅಂತ ಹೇಳೋದೇ ಪ್ಲೇಸ್ ವ್ಯಾಲ್ಯೂ. ಅದರ ಆ್ಯಕ್ಚುಯಲ್ ವ್ಯಾಲ್ಯೂ, ನಂಬರ್ಸಲ್ಲಿ ಕೆಲವೊಂದು ಡಿಜಿಟ್ಸ್ಗಳಿವೆ, ಆ ಡಿಜಿಟ್ಸ್ಗಳ ಆ್ಯಕ್ಚುಯಲ್ ವ್ಯಾಲ್ಯೂ ಏನಾಗ್ತದೆ ಅಂತ ಹೇಳೋದಕ್ಕೆ, ಅರ್ಥ ಮಾಡಿಸೋದಕ್ಕೆ ನಮಗೆ ಪ್ಲೇಸ್ ವ್ಯಾಲ್ಯೂ ಬೇಕು. ಇನ್ನು ಪ್ಲೇಸ್ ವ್ಯಾಲ್ಯೂ ಬೇಕು. ನೀವು ಪೂರ್ತಿ ಫೋಕಸ್ ನಾನು ಹೇಳೋದ್ರ ಮೇಲೆ ಇರಬೇಕು. ಮಲ್ಕೋಬೇಡಿ, ಹೇಳಿ ಮಲ್ಕೋಬೇಡಿ. ಕ್ಲಾಸ್ ಹೇಳುವಾಗ ಕೆಲವು ಜನ ಮಲ್ಕೋತಿರ್ತೀರಿ, ಗೊತ್ತು ನನಗೆ. ಮಲ್ಕೋಬೇಡಿ, ಕೆಲವು ಜನ ತಿಂತಿರ್ತೀರಿ, ಇದನ್ನ ಮಾಡಬೇಡಿ. ನಾನು ಕ್ಲಾಸ್ ಹೇಳುವಾಗ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಮಲ್ಕೊಳ್ಳೋ ಹಾಗಿಲ್ಲ, ನೆಕ್ಸ್ಟ್ ತಿನ್ನೋ ಹಾಗಿಲ್ಲ. ಏನು ಯೂಟ್ಯೂಬ್ ಕ್ಲಾಸ್ ಇದೆ ಅಂತ, ಆನ್ಲೈನ್ ಕ್ಲಾಸ್ ಇದೆ ಅಂತ ನೀವು ತಿನ್ನೋದು, ಮಲ್ಕೊಳ್ಳೋದು, ಹಾಸಿಗೆಯಲ್ಲಿ ಕೊಡೋದು ಇದು ಮಾಡೋದಿಲ್ಲ. ಒಂದು ಕ್ಲೀನ್ ಪ್ಲೇಸಲ್ಲಿ ಕೂತು ಸ್ಟಡಿ ಮಾಡಬೇಕು. ಮಾಡ್ತೀರಾ? ಓಕೆ. ನೆಕ್ಸ್ಟ್ ಈಗ ಮತ್ತೆ ಎಲ್ಲಿ ಯೂಸ್ ಆಗ್ತದೆ ಹೇಳಿ ನೋಡೋಣ ಚಿಲ್ಡ್ರನ್ಸ್. ಮತ್ತೆ ಎಲ್ಲಿ ಯೂಸ್ ಆಗ್ತದೆ? ಪ್ಲೇಸ್ ವ್ಯಾಲ್ಯೂ ನಮಗೆ ಎಲ್ಲಿ ಬೇಕಾಗ್ತದೆ ಅಂದ್ರೆ ಲಾರ್ಜ್ ನಂಬರ್ನ ಬರೆಯುವಾಗ ಮತ್ತು ಓದುವಾಗ ಬೇಕಾಗ್ತದೆ. ಹೇಗೆ? ಲಾರ್ಜ್ ನಂಬರ್ನ ಬರೆಯುವಾಗ ಓದುವಾಗ ಬೇಕಾಗ್ತದೆ. ಹೌದು, ಹೇಗೆ? ಒಂದು ನಂಬರ್ ತಗೊಳ್ಳಿ, ಆ ನಂಬರಲ್ಲಿ ಕೆಲವೊಂದು ಡಿಜಿಟ್ಸ್ಗಳಿವೆ, ಅದು ನಿಮ್ಗೆ ಗೊತ್ತಿದೆ. ಸೊ ಆ ನಂಬರ್ದು ಪ್ಲೇಸ್ ವ್ಯಾಲ್ಯೂ ನೋಡ್ತೀರಾ, ಪ್ಲೇಸ್ ವ್ಯಾಲ್ಯೂ ಏನಾಗ್ತದೆ ಅಂತ ಹೇಳ್ತೀರಾ. ಆ ಪ್ಲೇಸ್ ವ್ಯಾಲ್ಯೂ ನೋಡಿ ಆ ಡಿಜಿಟ್ ಯಾವ ಪ್ಲೇಸಲ್ಲಿ ಬರುತ್ತದೆ ಅಂತ ನೀವು ರೈಟ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ನಾ ಕೆಲವೊಂದು ಡಿಜಿಟ್ಸ್ ಕೊಟ್ಟೆ, 7 8 4 ಅಂತ ನಾನು ಡಿಜಿಟ್ ಕೊಟ್ಟೆ. ಇದು 4 ಅನ್ನೋ ಡಿಜಿಟ್ ನೀವು ಹೇಗೆ ಬೇಕಾದರೂ ಅರೇಂಜ್ ಮಾಡ್ಬೋದು. ಈಗ 4 ಅದೇ, ಅದನ್ನ ನೀವು ಇಲ್ಲಿ 3 ಡಿಜಿಟ್ ಕೊಟ್ಟಿನಂದ್ರೆ ನಿಮ್ಗೆ ಇಲ್ಲಿ ಫಾರ್ಮ್ ಆಗೋ ನಂಬರ್ 3 ಪ್ಲೇಸ್ ತನಕ ಬರ್ತದೆ. ಇಲ್ಲಿ ಯಾವ್ಯಾವ ಅಂದ್ರೆ 1 10 100, ಇವು 3 ಪ್ಲೇಸಲ್ಲಿ ನಿಮ್ಗೆ ಫಾರ್ಮ್ ಆಗೋ ನಂಬರ್ ಬರ್ತದೆ. ಇಲ್ಲಿ ನೀವು 4 ಅನ್ನ
100 ಪ್ಲೇಸಲ್ಲಿ ಇಟ್ಟು ಅರೇಂಜ್ ಮಾಡ್ಬೋದು. ಆಮೇಲೆ 7 ಇಲ್ಲಿ ಇಡ್ಬೋದು, 8 ಇದೊಂದು ನಂಬರ್ ಬಂತು. ಈಗ ನಾನು ಇವು ಡಿಜಿಟ್ ಕೊಟ್ಟೆ, ಎಷ್ಟು ಕೊಟ್ಟಿನಿ? 3 ಡಿಜಿಟ್ ಕೊಟ್ಟೆ. ಈ ಡಿಜಿಟ್ಸ್ಗಳು ಯೂಸ್ ಮಾಡಿ ನೀವು ಇಲ್ಲಿ ನಂಬರ್ ರೈಟ್ ಮಾಡಕತ್ತೀರಿ. ಸೊ ಈಗ ನಿಮ್ಗೆ ಗೊತ್ತಾಯ್ತು. 8. ನೀವು 8ನ ಮೊದಲು ಬರ್ದು 4 ಮಿಡಲ್ ಬರ್ದು ಲಾಸ್ಟಿಗೆ 7 ಬರಿಬಹುದು. ಇದು ಬರೆಯುವಾಗ ಹೆಲ್ಪ್ ಆಯ್ತು. ಡಿಜಿಟ್ಗಳನ್ನ ಪ್ಲೇಸ್ ವ್ಯಾಲ್ಯೂ ಏನಾಗ್ತದೆ ಅಂತ ನೋಡಿ ಡಿಫ್ರೆಂಟ್ ಪ್ಲೇಸ್ ವ್ಯಾಲ್ಯೂಸ್ ಅಲ್ಲಿ ಇದು ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ನೀವು ಅರೇಂಜ್ ಮಾಡ್ಬೋದು ಡಿಜಿಟ್ಸ್ಗಳನ್ನ. ಇದು ಬರೆಯುವಾಗ. ಓದುವಾಗ ಹೇಗಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು 478 ಅಂತ ನೀವು ನಂಬರ್ ಇಲ್ಲಿ 478 ಮತ್ತೆ 847 ಇವೆರಡು ನಂಬರ್ ಇಲ್ಲಿ ನೀವು ಫಾರ್ಮ್ ಮಾಡಿದ್ರಿ ಇವು ಡಿಜಿಟ್ಸ್ ಇಂದ. ಇಲ್ಲಿ ನೀವು ಇದನ್ನ ಹೇಗೆ ಓದ್ತೀರಾ ಹೇಳಿ ನೋಡೋಣ. 1 10 100 ಪ್ಲೇಸ್ ಅಲ್ಲಿ ಇದೆ. 4 ಅನ್ನೋ ಡಿಜಿಟ್ 100 ಪ್ಲೇಸ್ ಅಲ್ಲಿ ಇದೆ. ಸೊ ಅದು 400 ಅನ್ನೋ ವ್ಯಾಲ್ಯೂ ಬರ್ತಲ್ವಾ, ಅದೇ ಪ್ಲೇಸ್ ವ್ಯಾಲ್ಯೂ. ನಾ ಹೇಳಿದ್ದೆ ನಿಮ್ಗೆ ಪ್ಲೇಸ್ ವ್ಯಾಲ್ಯೂ ಏನಾಗ್ತದೆ ಅಂತ. ಸೊ ಇಲ್ಲಿ ಯೂಸ್ ಆಗ್ತಲ್ವಾ, ಓದುವಾಗ ಯೂಸ್ ಆಯ್ತು. ಹೇಗೆ 400 ಅಂತ ರೀಡ್ ಮಾಡ್ತೀರಿ ನೀವು, ಅದೇನು ಪ್ಲೇಸ್ ವ್ಯಾಲ್ಯೂ. ಆ ಪ್ಲೇಸ್ ವ್ಯಾಲ್ಯೂ ಇಲ್ಲಿ ಓದುವಾಗ ಯೂಸ್ ಆಯ್ತು. ಓಕೆ, ದೆನ್ ಬರೆಯುವಾಗ ಯೂಸ್ ಆಗ್ತದೆ. ಬರೆಯುವಾಗ ಯಾವ್ಯಾವ ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಬರಿಬೇಕಂತ ನೀವು ಚೆನ್ನಾಗಿ ಬರಿತೀರಿ ಅದರ ಪ್ಲೇಸ್ ಅನ್ನ ನೋಡಿ. 7 10 ಪ್ಲೇಸ್ ಅಲ್ಲಿ ಇದೆ, ಅದನ್ನ ನೀವು 470 ಅಂತ ತಗೊಂಡ್ರಿ. ಆ 70 ಅನ್ನೋದೇನು, ಅದೇ ಪ್ಲೇಸ್ ವ್ಯಾಲ್ಯೂ. ಮತ್ತೆ 8 ಅಂತ ಅಂತೀರಿ, ಅದು 1 ಪ್ಲೇಸ್ ಅಲ್ಲಿ ಇದೆ. ಸೊ ಅದ್ರದ್ದು ಪ್ಲೇಸ್ ವ್ಯಾಲ್ಯೂ ಏನಾಯ್ತು? 8 ಆಯ್ತು. ಸೊ ನಂಬರ್ನ ಬರೆಯುವಾಗ ಮತ್ತು ಓದುವಾಗ ಇಲ್ಲಿ ಹೀಗೆ ಯೂಸ್ ಆಗ್ತದೆ. ಇದು ನಿಮ್ಗೆ ಗೊತ್ತಾಯ್ತಾ? ಹೇಳಿ, ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಎಲ್ಲಿ ಯೂಸ್ ಆಗ್ತದೆ ಹೇಳಿ ನೋಡೋಣ. ಈಗ ನಮ್ಮ ಪ್ಲೇಸ್ ವ್ಯಾಲ್ಯೂ ನಿಮ್ಗೆ ಆಕ್ಚುಯಲ್ ಒಂದು ಡಿಜಿಟ್ ಆಕ್ಚುಯಲ್ ವ್ಯಾಲ್ಯೂ ಹೇಳೋದಕ್ಕೆ ಹೆಲ್ಪ್ ಆಯ್ತು. ಮತ್ತೆ ಇನ್ನೊಂದು ಬರೆಯುವಾಗ ಮತ್ತು ಓದುವಾಗ ಲಾರ್ಜ್ ನಂಬರ್ನ ಬರೆಯುವಾಗ ಓದುವಾಗ ಹೆಲ್ಪ್ ಆಯ್ತು. ಮತ್ತೆ ಲಾರ್ಜ್ ನಂಬರ್ ಅಷ್ಟೇ ಅಲ್ಲ, ಯಾವುದೇ ನಂಬರ್ ತಗೊಳ್ಳಿ ನಿಮಗೆ ಬರೆಯುವಾಗ ಓದುವಾಗ ಹೆಲ್ಪ್ ಆಗ್ತದೆ. ಪ್ಲೇಸ್ ವ್ಯಾಲ್ಯೂ ಅಲ್ಲಿ ಯೂಸ್ ಆಗ್ತದೆ. ಹೇಳಿ ನೋಡೋಣ ಪ್ಲೇಸ್ ವ್ಯಾಲ್ಯೂ. ನೆಕ್ಸ್ಟ್ ಮತ್ತೆ ಎಲ್ಲಿ ಯೂಸ್ ಆಗ್ತದೆ ನಿಮಗೆ? ಮತ್ತೆ ಎಲ್ಲಿ? ಆಪರೇಷನ್ಸ್ನ ಪರ್ಫಾರ್ಮ್ ಮಾಡುವಾಗ. ಏನು? ಆಪರೇಷನ್ಸ್ನ ಪರ್ಫಾರ್ಮ್ ಮಾಡೋ. ಆಪರೇಷನ್ಸ್ ಅಂದ್ರೆ ಏನು? ಏನಪ್ಪ ಅದು ಆಪರೇಷನ್ ಅಂದ್ರೆ ಏನು? ಆಪರೇಷನ್ಸ್ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ನೀವು ಟಿವಿ ನೋಡ್ತಿದ್ದೀರಾ ಅಂತ ತಿಳ್ಕೊರಿ. ಇಲ್ಲೊಂದು ಟಿವಿ ಇದೆ, ಈ ಟಿವಿನ ನೀವು ನೋಡ್ತಿದ್ದೀರಾ ಅಂತ ತಿಳ್ಕೊರಿ. ಆ ಟಿವಿಯಲ್ಲಿ ಒಂದೇನೋ ಕಾರ್ಟೂನ್ ಏನೋ ಹತ್ತಿರ ಅಂತ ತಿಳ್ಕೊರಿ. ಯಾವುದೋ ಕಾರ್ಟೂನ್, ಟಾಮ್ ಅಂಡ್ ಜೆರಿ ಕಾರ್ಟೂನ್ ನೋಡ್ತಿದ್ದೀರಾ ಅಂತ ತಿಳ್ಕೊರಿ. ನಿಮಗೆ ಆ ಕಾರ್ಟೂನ್ನ ನೋಡೋ ಹಾಗೆ ಆ ಕಾರ್ಟೂನ್ನ ನೋಡೋದು ಇಷ್ಟ ಇರ್ತಿರಂಗಿಲ್ಲ. ಸೊ ನೀವಾಗ ಏನ್ ಮಾಡ್ತೀರಿ? ಆ ಕಾರ್ಟೂನ್ ಚೇಂಜ್ ಮಾಡಿ ಬೇರೆ ಯಾವ್ದಾದ್ರು ಹಚ್ತೀರಿ. ಬೇರೆ ಯಾವ್ದಾದ್ರು ನಿಮ್ಗೆ ಯಾವ್ದು ನೋಡ್ಬೇಕು ಅನ್ನಿಸ್ತಿದೆ ಅದು ಹಚ್ತೀರಿ. ಹೇಗೆ ಹಚ್ತೀರಿ? ರಿಮೋಟ್ನ ತಗೊಂಡು ನೀವು ಹಚ್ತೀರಿ. ಹೇಗೆ? ರೈಟ್, ರಿಮೋಟ್ನ ತಗೋತೀರಿ, ತಗೊಂಡು ಚಾನೆಲ್ ಚೇಂಜ್ ಮಾಡ್ತೀರಿ. ಯಾವ ಚಾನೆಲ್ ಚೇಂಜ್ ಮಾಡ್ತೀರಿ ಅದು ನಿಮಗೆ ಯಾವ ಚಾನೆಲ್ ಹಚ್ತೀರಿ, ಯಾವ ಚಾನೆಲ್ ನೋಡ್ತೀರಲ್ವಾ ಅದು ನಿಮಗೆ ಟಿವಿಯಲ್ಲಿ ಶೋ ಆಗ್ತದೆ. ಸೊ ಅಲ್ಲಿ ಒಂದು ಟಿವಿ ಇದೆ, ಆ ಟಿವಿ ಒಳಗೆ ಪರ್ಫಾರ್ಮೆನ್ಸ್ನ ಮಾಡೋದಕ್ಕೆ ಹೆಲ್ಪ್ ಆಗೋದು ಯಾವುದು? ಟಿವಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡೋದು. ಪರ್ಫಾರ್ಮೆನ್ಸ್ ಅಂದ್ರೆ ಅದು ಕಾರ್ಟೂನ್ ಆಯ್ತು. ಅದು ಕಾರ್ಟೂನ್ ಆಯ್ತು. ಆ ಕಾರ್ಟೂನ್ನ ಪರ್ಫಾರ್ಮ್ ಮಾಡೋದಕ್ಕೆ ನೀವು ಯೂಸ್ ಮಾಡೋದು
ರಿಮೋಟ್. ರಿಮೋಟ್ ಇಂದ್ರನೇ ನೀವು ಟಿವಿಯಲ್ಲಿ ಎಲ್ಲ ಟಿವಿನ ಆನ್ ಮಾಡೋದು, ಅದನ್ನ ಆಪರೇಟ್ ಮಾಡೋದು ನೀವು ರಿಮೋಟ್ ಇಂದ ಮಾಡ್ತೀರಿ. ಸೊ ಹಾಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಾದ್ರೂ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕೆಲವೊಂದು ಆಪರೇಷನ್ಸ್ ಗಳಿವೆ, ಮ್ಯಾಥಮೆಟಿಕಲ್ ಆಪರೇಷನ್ ಅಂತ ಅಂತಾರೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಕೆಲವೊಂದು ಆಪರೇಷನ್ಸ್ ಗಳಿವೆ, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇವು ಎಲ್ಲ ಆಪರೇಷನ್ಸ್ ಇದಾವೆ. ಎಡಿಷನ್ಗೆ ಪ್ಲಸ್ ಸೈನ್, ಸಬ್ಟ್ರಾಕ್ಷನ್ಗೆ ಮೈನಸ್ ಸೈನ್, ಮಲ್ಟಿಪ್ಲಿಕೇಶನ್ಗೆ ಕ್ರಾಸ್ ಸೈನ್, ಮತ್ತೆ ಡಿವಿಷನ್ಗೆ ಡಿವಿಷನ್ ಸೈನ್ ಇದೆ. ಎಡಿಷನ್ಗೆ ಯಾವ ಸೈನ್ ಇದೆ? ಪ್ಲಸ್ ಸೈನ್. ಸಬ್ಟ್ರಾಕ್ಷನ್ಗೆ ಮೈನಸ್ ಸೈನ್, ಮಲ್ಟಿಪ್ಲಿಕೇಶನ್ಗೆ ಕ್ರಾಸ್, ಡಿವಿಷನ್ಗೆ ಇದು ಈ ಸೈನ್. ಇದು ಡಿವೈಡ್ ಸಿಂಬಲ್, ಇದು ಮಲ್ಟಿಪ್ಲಿಕೇಶನ್, ಇದು ಸಬ್ಟ್ರಾಕ್ಷನ್, ಇದು ಎಡಿಷನ್. ಇವೆಲ್ಲ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡೋದಿಕ್ಕೆ. ಪರ್ಫಾರ್ಮ್ ಮಾಡೋದು ಯಾವುದು? ಪ್ಲೇಸ್ ವ್ಯಾಲ್ಯೂ. ಈಗ ಅನ್ಕೊಳ್ಳಿ ನೀವು ಆಪರೇಟರ್ಸ್ ಆದ್ರೆ ಟಿವಿ ರಿಮೋಟ್ ಆಯ್ತು. ಇನ್ನು ಡಾನ್ಸ್ ಆಪರೇಟರ್ಸ್ ಆದ್ರೆ ಟಿವಿ ರಿಮೋಟ್ ಆಯ್ತು. ಕಾರ್ಟೂನ್ ತಗೊಂಡಿದ್ರಿ, ಸೊ ಕಾರ್ಟೂನ್ ಏನ್ ಪ್ಲೇ ಮಾಡ್ತಿರಲ್ವಾ, ಅವರು ಕಾರ್ಟೂನ್ ನಿಮ್ಗೆ ಶೋ ಆಗ್ತದೆ ಅಂತ ತಿಳ್ಕೊರಿ. ಕಾರ್ಟೂನ್ ಎಲ್ಲಿ ಶೋ ಆಗ್ತದೆ? ಇದರಿಂದ ನಿಮ್ಗೆ ಅರ್ಥ ಆಗಲ್ಲ, ಸಾರಿ. ಇನ್ನೊಂದು ಇದು ಬೇಡ, ಬೇರೆ ಎಕ್ಸಾಂಪಲ್ ತಗೋರಿ. ಈಗ ನೀವು ನೀವು ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀರಾ ಅಂತ ತಿಳ್ಕೊರಿ. ಸ್ಕೂಲಲ್ಲಿ ಆನ್ಯುವಲ್ ಫಂಕ್ಷನ್ ಅಲ್ಲಿ ನೀವು ಡಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದೀರಾ ಅಂತ ತಿಳ್ಕೊರಿ. ಆ ಆನ್ಯುವಲ್ ಫಂಕ್ಷನ್ ಅಲ್ಲಿ ನೀವು ಡಾನ್ಸ್ ಪರ್ಫಾರ್ಮೆನ್ಸ್ ಎದ್ರ ಮೇಲೆ ಕೊಡ್ತೀರಾ? ಸ್ಟೇಜ್ ಮೇಲೆ. ಅದು ಸ್ಟೇಜ್ ಅನ್ನೋದು ನಿಮಗೆ ಪರ್ಫಾರ್ಮ್ ಮಾಡೋದಿಕ್ಕೆ ಬೇಕು. ಸೊ ಆ ಸ್ಟೇಜ್ ಇಲ್ಲಿ ಏನಾಗ್ತದೆ ಅಂದ್ರೆ ಪ್ಲೇಸ್ ವ್ಯಾಲ್ಯೂ ಅಂತ ಅನ್ಕೊಳ್ಳಿ. ಆ ಸ್ಟೇಜ್ ಮೇಲೆ ನೀವು ಪರ್ಫಾರ್ಮ್ ಮಾಡ್ತಿದ್ದೀರಿ. ಹಂಗೆ ಆಪರೇಷನ್ಸ್ ಮೇಲೆ ನೀವು ಪರ್ಫಾರ್ಮ್ ಮಾಡಬೇಕಾದ್ರೆ ಯೂಸ್ ಮಾಡೋದು ಪ್ಲೇಸ್ ವ್ಯಾಲ್ಯೂ. ಇವೆಲ್ಲ ಪರ್ಫಾರ್ಮೆನ್ಸ್, ನೀವಲ್ಲಿ ಏನ್ ಡ್ಯಾನ್ಸ್ ಆಕ್ಷನ್ ಮಾಡ್ತಿರ್ತೀರಲ್ಲ ಡ್ಯಾನ್ಸ್ ಅಲ್ಲಿ, ಸೊ ಅವೆಲ್ಲ ಇವು ಪರ್ಫಾರ್ಮೆನ್ಸ್ ಅಂತ ತಿಳ್ಕೊರಿ. ಇನ್ ನೀವು ಏನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೆಂಗೆ ಶೋ ಮಾಡ್ತಿರಲ್ಲ, ಅದು ಶೋ ಮಾಡೋದಕ್ಕೆ ಹೆಲ್ಪ್ ಆಗೋದು ಸ್ಟೇಜ್. ಸ್ಟೇಜ್ ಎಲ್ಲಿರ್ತದೆ ಅಲ್ಲಿ ಹೋಗ್ತೀರಿ. ಸೊ ಪ್ಲೇಸ್ ವ್ಯಾಲ್ಯೂ ನಿಮ್ಗೆ ಯೂಸ್ ಆಗ್ತದೆ. ಪರ್ಫಾರ್ಮೆನ್ಸ್ಗೆ ಯೂಸ್ ಮಾಡೋದು ಸ್ಟೇಜ್ ಅಂತ ಹೇಳಿದೆ ನಾನು ಡಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ. ಇದರಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ಲೇಸ್ ವ್ಯಾಲ್ಯೂ. ಆಪರೇಷನ್ಸ್ ಅಂತ ಅಲ್ಲಿ ನೀವು ಡ್ಯಾನ್ಸ್ ಆಕ್ಷನ್ಸ್ ನ ಮಾಡ್ತೀರಿ. ಅಲ್ಲಿ ಡ್ಯಾನ್ಸ್ ಆಕ್ಷನ್ಸ್ ನ ಇಲ್ಲಿ ಏನಾಗ್ತದೆ? ಎಡಿಷನ್, ಸಬ್ಟ್ರಾಕ್ಷನ್ ಅಂತ ತಿಳ್ಕೊರಿ. ಇದು ನಾನು ಬರೀ ನಿಮ್ಗೆ ಅರ್ಥ ಆಗ್ಲಂತ ಎಕ್ಸಾಂಪಲ್ ಕೊಟ್ಟೆ. ಇದಿಷ್ಟು ಪ್ಲೇಸ್ ವ್ಯಾಲ್ಯೂದು ಇಂಪಾರ್ಟೆಂಟ್ ರೋಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಿದೆ ಅಂತ ಆಯ್ತು. ಇನ್ನೇನು ಫಸ್ಟ್ ಬರೋದು ಡಿಜಿಟ್ಸ್ ಗಳದ್ದು ಆಕ್ಚುಯಲ್ ವ್ಯಾಲ್ಯೂ ಹೇಳ್ತದೆ. ಸೆಕೆಂಡ್ ಏನ್ ಹೇಳ್ತದೆ? ನಂಬರ್ಸ್ ನ ಬರೆಯೋದು ಮತ್ತೆ ಓದೋದು ಹೇಗೆ ಅಂತ ಹೇಳ್ತದೆ. ಬರೆಯುವಾಗ ನಾವು ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಬರೆಯುವಾಗ ಕೂಡ ಪ್ಲೇಸ್ ವ್ಯಾಲ್ಯೂ ಯೂಸ್ ಮಾಡ್ತೀವಿ, ಓದುವಾಗನು ಯೂಸ್ ಮಾಡ್ತೀವಿ. ಅದಾದ್ಮೇಲೆ ನಂತರ ಇಲ್ಲಿ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡೋದಿಕ್ಕೆ ಹೆಲ್ಪ್ ಆಯ್ತು. ಏನು? ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡೋದಿಕ್ಕೆ ಹೆಲ್ಪ್ ಆಯ್ತು. ಆಪರೇಷನ್ಸ್ ಏನು? ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಹೆಲೋ ಚಿಲ್ಡ್ರನ್ಸ್, ಕೇಳಿ ಈಗ ನಾನು ಹೇಳ್ತಿರೋದನ್ನ. ಮಲ್ಕೋಬೇಡಿ. ನಾನು ಏನ್ ಹೇಳ್ತಿದ್ದೇನೆ ಅಂತ ಗಮನ ಕೊಟ್ಟು ಕೇಳಿ. ಮಲ್ಕೋಬೇಡಿ ನೀವು.
ಮಲ್ಕೊಂಡ್ರೆ ಕೆಲಸ ಆಗಲ್ಲ, ಮಲ್ಕೊಳ್ಳೋದಿಲ್ಲ. ಸರಿ, ಇನ್ನ ಒಂದೇನು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಂದ್ರೆ ಪ್ಲೇಸ್ ವ್ಯಾಲ್ಯೂನ ಮತ್ತೆ ಪ್ಲೇಸ್ ವ್ಯಾಲ್ಯೂದು ಇನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡೋಣ. ಇಲ್ಲಿ ನಾನು ಕೊಟ್ಟಿದ್ದೇನೆ ಏನಂತ, ಸೇಮ್ ಡಿಜಿಟ್ಸ್ ಹ್ಯಾಸ್ ಅ ಡಿಫ್ರೆಂಟ್ ವ್ಯಾಲ್ಯೂ ಅಟ್ ಅ ಡಿಫ್ರೆಂಟ್ ಪ್ಲೇಸ್. ಈ ಕೆಲವೊಂದು ಡಿಜಿಟ್ಸ್ ನ ತಗೋರಿ. ಈಗ 4 ಅಂತ ತಗೊಂಡೆ, ಅದೇ ರಿಪೀಟ್ ಮಾಡತ್ತೀನಿ ಅಂತ ತಿಳ್ಕೊರಿ. ಅದೇ 444 ಅಂತ ತಗೊಳತ್ತೀನಿ ಅಂತ ತಿಳ್ಕೊರಿ. ಸೊ 444 ಅನ್ನೋ ನಂಬರ್ ಅಲ್ಲಿ ಅವು ಡಿಜಿಟ್ಸ್ ಗಳಿವೆ ಯಾವ್ಯಾವ, 4 ಡಿಜಿಟ್ ಅದ, ಅದು 3 ಅದಾವ, ಅವೇ ರಿಪೀಟ್ ಆಗ್ಯಾವ, 3 ಟೈಮ್ಸ್ ರಿಪೀಟ್ ಆಗ್ಯಾವ. 3 ಟೈಮ್ಸ್ ರಿಪೀಟ್ ಆಗ್ಯಾವ. ಇದೇನ್ ಹೇಳತ್ತಂದ್ರ ಸೇಮ್ ಡಿಜಿಟ್ ಬಂತು ಏನು, 4 ಹ್ಯಾಸ್ ಅ ಡಿಫ್ರೆಂಟ್ ವ್ಯಾಲ್ಯೂ ಆಗ್ತೈತಿ ಯಾವಾಗ, ಡಿಫ್ರೆಂಟ್ ಪ್ಲೇಸ್ ಅಲ್ಲಿ. ಈಗ 4 ಅನ್ನೋ ಡಿಜಿಟ್ 1 ಪ್ಲೇಸ್ ಅಲ್ಲಿ ಇದ್ದಾಕ್ರೆ ಅದ್ರ ವ್ಯಾಲ್ಯೂ ಬೇರೆ ಆಗ್ತದೆ. ಈಗ 4 ಡಿಜಿಟ್ 10 ಪ್ಲೇಸ್ ಅಲ್ಲಿ ಇದ್ದಾಕ್ರೆ ಅದ್ರ ವ್ಯಾಲ್ಯೂ ಬೇರೆ ಆಗ್ತದೆ. ಮತ್ತೆ 4 ಅನ್ನೋ ಡಿಜಿಟ್ ಮತ್ತೆ 100 ಪ್ಲೇಸ್ ಅಲ್ಲಿ ತಗೊಂಡಾಕ್ರೆ ಅದ್ರ ವ್ಯಾಲ್ಯೂ ಬೇರೆ ಆಗ್ತದೆ. ಸೊ ಹೀಗೆ ಡಿಜಿಟ್ಸ್ಗಳು ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ನ ಶೋ ಮಾಡ್ತದೆ. ಇದೇ ಇಂಪಾರ್ಟೆಂಟ್ ರೂಲ್, ಪ್ಲೇಸ್ ವ್ಯಾಲ್ಯೂದು ಇಂಪಾರ್ಟೆಂಟ್ ರೂಲ್. ಇದು ನಿಮ್ಗೆ ನೆನಪಿರ್ಬೇಕು. ಏನು, ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ಸೇಮ್ ಡಿಜಿಟ್ ತಗೊಳ್ಳಿ, ಆ ಡಿಜಿಟ್ಸ್ಗೋದು ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ವ್ಯಾಲ್ಯೂ ಸಿಗ್ತದೆ. ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ನೀವು ಏನ್ ಮಾಡ್ಬೇಕಂದ್ರೆ ನಾನು ಏನ್ ಹೇಳಿದ್ದೇನಲ್ವಾ ಅದನ್ನೆಲ್ಲ ಡೈಲಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತೀರಲ್ವಾ? ನೆಕ್ಸ್ಟ್, ಥ್ಯಾಂಕ್ ಯು ಚಿಲ್ಡ್ರನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಬಾಯ್.